ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 40ನೇ ಪುಣ್ಯಸ್ಮರಣೆ ಅಂಗವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಉದ್ಯಾನವನದಲ್ಲಿರುವ ಬಾಬು ಜಗಜೀವನ್ ರಾವ್ರ ಪ್ರತಿಮೆಗೆ ಜಿಲ್ಲಾಡಳಿತ ಮತ್ತು ವಿವಿಧ ಸಂಘಟನೆ ಮುಖಂಡರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಯ ಶೋಭಾರಾಣಿ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ಹಸಿರು ಹರಿಕಾರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶ ಕಂಡ ಅಪರೂಪದ ಮತ್ತು ಧೀಮಂತ ನಾಯಕರಾಗಿದ್ದರು. ಸುಮಾರು 45 ವರ್ಷಗಳಿಗೂ ಹೆಚ್ಚು ಕಾಲ ಸರ್ಕಾರದ ವಿವಿಧ ಉನ್ನತ ಹುದ್ದೆಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದರು ಮತ್ತು ಸಾಮಾಜಿಕ ಕಳಕಳಿಯೊಂದಿಗೆ ದೀನದಲಿತರ ಮತ್ತು ಶೋಷಿತ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡಿದರು ಅಂತ ಹೇಳಿದರು. ಮಂಡ್ಯ ಇದರ ವತಿಯಿಂದ ನಾನು SP ಅವರು, CEO ಅವರು ಮತ್ತು ಎಲ್ಲ ಮುಖಂಡರು ಕೂಡ ಸೇರಿ ಈ ದೇಶ ಕಂಡಂಥ ಅಪ್ರತಿಮ ನಾಯಕ, ಒಂದು ಧೀಮಂತ ಶಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾವ್ರವರ 40ನೇ ಪುಣ್ಯತಿಥಿಯನ್ನು ಆಚರಣೆ ಮಾಡಿದ್ದೇವೆ. ಈ ಆಚರಣೆ ಮಾಡುವ ಮೂಲಕ ಅಂಥ ಮಹಾನ್ ಶಕ್ತಿಯ ವ್ಯಕ್ತಿಯ ಒಂದು ಆದರ್ಶಗಳನ್ನು, ರಾಷ್ಟ್ರದ ಹಿತದ ಚಿಂತನೆಗಳನ್ನು ನಮ್ಮ ಎಲ್ಲ ಯುವ ಪೀಳಿಗೆಗಳು ಅಳವಡಿಸ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಡಾಕ್ಟರ್ ಬಾಬು ಜಗಜೀವನ್ ರಾವ್ರವರು ನಾನು ಆಗಲೇ ಹೇಳಿದಂಗೆ ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿಗಳೂ ಹೌದು ಮತ್ತು ಶೋಷಿತರ ಪರವಾಗಿ, ದೀನದಲಿತರ ಪರವಾಗಿ ಧ್ವನಿ ಎತ್ತುವ ಮೂಲಕ ಶಾಶ್ವತ ನೆಲೆಗಟ್ಟನ್ನು ದೊರಕಿಸ್ಕೊಡ್ಬೇಕನ್ನುವಂಥ ಅವಿರತವಾದಂಥ ಹೋರಾಟವನ್ನು ಮಾಡಿದಂಥವರು. ಸುಮಾರು 45 ವರ್ಷಗಳಿಗೂ ಮಿಗಿಲಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಸಚಿವರಾಗಿ ರಾಜಕಾರಣದಲ್ಲಿದ್ದರೂ ಕೂಡ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಶೋಷಿತ ವರ್ಗಕ್ಕೆ ಬೆನ್ನೆಲುಬಾಗಿ ದುಡಿದಿರ್ತಕ್ಕಂಥವರು. ಅವರ ರಾಷ್ಟ್ರದ ಹಿತದ ಚಿಂತನೆಗಳನ್ನು, ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಜಿಲ್ಲಾ ಪಂಚಾಯಿತಿ CEO ನಂದಿನಿ ಮಾತನಾಡಿ, ಬಾಬು ಜಗಜೀವನ್ ರಾವ್ ಅವರ ದೇಶ ಸೇವೆ ಮತ್ತು ರಾಜಕೀಯ ಮುತ್ಸದ್ದಿತನವನ್ನು ಶ್ಲಾಘಿಸಿ ಇಡೀ ದೇಶವನ್ನೇ ಅತ್ಯಂತ ದೀರ್ಘಕಾಲ ಶಾಸಕರು ಮತ್ತು ಸಂಸದರಾಗಿ ಸೇವೆ ಸಲ್ಲಿಸಿದರು ಅಂತ ಹೇಳಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಜಿಲ್ಲಾಡಳಿತದ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ ಸ್ಮರಣಾರ್ಥವಾಗಿ ಎಲ್ಲರೂ ಮಾಲಾರ್ಪಣೆಯನ್ನು ಮಾಡಿದ್ದೇವೆ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಕಾಲ ಶಾಸಕರು ಮತ್ತು ಸಂಸದರಾಗಿ ದೀರ್ಘಾವಧಿಯಲ್ಲಿ ಕೆಲಸ ಮಾಡಿದಂಥ ಅದ್ಭುತ ವ್ಯಕ್ತಿ. ಅಷ್ಟೇ ಅಲ್ಲದೆ ಧೀಮಂತ ನಾಯಕರಾಗಿ ಮಾತ್ರ ಇಲ್ಲದೆ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ, ಅದರಲ್ಲೂ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಒಂದು ಸಂವಿಧಾನದ ಆಶಯಗಳೇನಿದೆ ಅದು ತಲುಪಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟಗಾರರಾಗಿ ತೊಡಗಿಸ್ಕೊಂಡಂಥವರು. 1971ರ ಯುದ್ಧದಲ್ಲೂ ಕೂಡ ಸಕ್ರಿಯವಾಗಿ ಅವರ ಪಾತ್ರವನ್ನು ನಾವು ನೆನಪಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ಹಸಿರು ಕ್ರಾಂತಿ ಏನು ನಮ್ಮ ಇಡೀ ದೇಶದಲ್ಲೇ ನಮ್ಮ ಒಂದು ಆರ್ಥಿಕ ಭದ್ರತೆಯ ಜೊತೆಗೆ ಒಂದು ಆಹಾರ ಭದ್ರತೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಹಸಿರು ಕ್ರಾಂತಿ ಆದಾಗೂ ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಂಥ ಅದ್ಭುತ ರಾಜಕಾರಣಿ ಮಾತ್ರ ಅಲ್ಲದೆ ರಾಜಕೀಯ ಮುತ್ಸದ್ದಿ ಜೊತೆಗೆ ಒಂದು ಮೇಧಾವಿ ಚಿಂತಕರು ಕೂಡ ಆಗಿದ್ದರು. ಮುಖ್ಯವಾಗಿ ಅವರ ಅಂತಃಕರಣದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ತಲುಪಬೇಕು ಮತ್ತು ನಮ್ಮ ಒಂದು ಸಂವಿಧಾನದ ಆಶಯಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲೇ ಒಂದು ಅದ್ಭುತ ಛಾಪನ್ನು ಮೂಡಿಸಿರುವಂಥವರು. ಅವರ ಆಶಯಗಳಂತೆ ಎಲ್ಲರೂ ಕಾರ್ಯಕ್ರಮದಲ್ಲಿ SP ಶೋಭಾರಾಣಿ ಮತ್ತು ಯುವ ಸಬಲೀಕರಣ ಇಲಾಖೆಯ ಮನುಜಶ್ರೀ ಮತ್ತು ಕೃಷ್ಣಪ್ಪ, ಪಾಪಯ್ಯ, ಚಂದ್ರಶೇಖರ್, ಕೃಷ್ಣ, ನಾಗರತ್ನ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ಸಂಘ ಮತ್ತು ಫಸ್ಟ್ ಸರ್ಕಲ್ ಇವರ ಸಹಯೋಗದಲ್ಲಿ ಮಂಡ್ಯದ KVS ಭವನದಲ್ಲಿ ಜಯರಾಮ್ ರಾಯಪುರ ನಾಟಕಗಳ ಕುರಿತು ವಿಚಾರ ಸಂಕಿರಣ ಯಶಸ್ವಿಯಾಗಿ ನಡೆಯಿತು. ಜಯರಾಮ್ ರಾಯಪುರ ನಾಟಕಗಳು ರಂಗಪ್ರಯೋಗದ ಸಾಧ್ಯತೆಗಳ ಕುರಿತು ಚರ್ಚೆ ನಡೆಯಿತು. ಮೈಸೂರಿನ ರಂಗಕರ್ಮಿ ಪ್ರೊಫೆಸರ್ H. ಉಮೇಶ್ ಮಾತನಾಡಿ, ಬದಲಾಗುತ್ತಿರುವ ನಾಟಕದ ಸನ್ನಿವೇಶಗಳು, ರಂಗದ ಅಗತ್ಯತೆಗಳ ಬಗ್ಗೆ ಜಯರಾಮ್ ರಾಯಪುರ ಅವರು ಬರೆದಿರುವ ನಾಟಕಗಳಲ್ಲಿ ಉತ್ತರವಿದೆ ಅಂತ ಹೇಳಿದರು. ಲೇಖಕರಿಗೆ ಸಿರಿಯ ಸೆರೆ, ಚಾವುಂಡರಾಯ, ವಾರಸುದಾರ ಎಂಬ 3 ನಾಟಕಗಳು ಗಂಭೀರತೆ ಹಾಗೂ ಚರಿತ್ರೆಯನ್ನು ಕಾಣಿಸುತ್ತವೆ ಅಂತ ಅವರು ಹೇಳಿದರು. ಅದರ ಸಾಧ್ಯತೆಗಳು ಏನಾಗಿವೆ, ಏನನ್ನ ನಮಗೆ ಕೊಡ್ತಾ ಇದೆ, ರಂಗ ಸಾಧ್ಯತೆಗಳನ್ನು ಕುರಿತು ಮಾತನಾಡುವಾಗ ಅನಿವಾರ್ಯವಾಗಿ ಮತ್ತು ಅಗತ್ಯವಾಗಿ ಅಲ್ಲಲ್ಲಿ ಅದರ ಸಾಹಿತ್ಯಿಕ ಅಂಶಗಳ ಪ್ರಸ್ತಾಪ ಆಗಬಹುದು. ನಿಜ, ಅದಕ್ಕೆ ಅದರ ನೆಲೆಗಟ್ಟಿಲ್ಲದೆ ರಂಗದ ಬಗ್ಗೆ, ರಂಗ ಸಾಧ್ಯತೆ ಬಗ್ಗೆ ಮಾತಾಡಲಿಕ್ಕಾಗಲಿಲ್ಲ. ಇದು ಹೇಗಿರ್ತದೆ ಅನ್ನೋದಕ್ಕೆ ಇದು ಅಂದರೆ ರಂಗ ಕೃತಿಯನ್ನು ಕುರಿತು, ಸಾಹಿತ್ಯ ಕೃತಿಯನ್ನ 2 ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇವೆ. ಒಂದು ಬರ್ನಾರ್ಡ್ ಶಾದು. ಬರ್ನಾರ್ಡ್ ಶಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲಿಷ್ ನಾಟಕಕಾರರಿಗೆ ಬಹಳ ಮುಖ್ಯವಾದ ನಾಟಕಕಾರ.
ಬದಲಾವಣೆಯನ್ನು ತಂದಂಥ ಮುಖ್ಯ ನಾಟಕಕಾರ. ಅನೇಕ ನಾಟಕಗಳು ಅನೇಕ ನಾಟಕಗಳು ತುಂಬ ಯಶಸ್ವಿಯಾದ ನಾಟಕಗಳನ್ನು ಕೂಡ ಅವನು ಕೊಟ್ಟಿದ್ದಾನೆ. ಅದರಲ್ಲಿ ಕೆಲವು ಕನ್ನಡಕ್ಕೂ ಬಂದಿವೆ. ಅವನದೊಂದು ನಾಟಕ ಇದೆ. ಆ ನಾಟಕದ ಹೆಸರು ಮೆಫಿಲ್ ಶಾ ಅಂತ. ಆ ನಾಟಕ ಸುಮಾರು ನನ್ನ ನೆನಪಿರುವ ಮಟ್ಟಿಗೆ 250ರಿಂದ 300 ಪುಟಗಳು. ಒಂದು ಕಾದಂಬರಿ ಥರ. ಯಾರು ಅದನ್ನು ನನಗೆ ಗೊತ್ತಿರೋ ಯಾರೂ ಮಾಡಿಲ್ಲ, ಮಾಡೋ ಸಾಹಸನೂ ಕೂಡ ಯಾರೂ ಮಾಡಿಲ್ಲ. ಆದರೆ ಅವನು ಕಾದಂಬರಿ ಅಂತ ಬರೆದಿಲ್ಲ, ಅದನ್ನು ನಾಟಕ ಅಂತಲೇ ಬರೆದಿಲ್ಲ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ತುದಿಯಲ್ಲಿ ಇನ್ನೊಬ್ಬ ನಾಟಕಕಾರ ಇದ್ದಾನೆ. ಅವನು ಸಹ ಮೂಲತಃ ಅವನು ಕೂಡ ಇಂಗ್ಲೆಂಡವನೇ, ಅದರ ನಂತರ ಬೇರೆ ಕಡೆ ಸೆಟ್ ಆಗ್ತಾನೆ. ಇಲ್ಲಿ ಸ್ಯಾಮ್ಯುಯಲ್ ಬೆಕೆಟ್. ಅಸಂಗತ ನಾಟಕಗಳು ಅಂತ ನಾವೇನು ಕರೀತೇವೆ, ಆ ಅಸಂಗತ ನಾಟಕಗಳಲ್ಲಿ ಬಹಳ ಮುಖ್ಯವಾದ ನಾಟಕವನ್ನು ಕೊಟ್ಟಂಥ ನಾಟಕಕಾರ ಸ್ಯಾಮ್ಯುಯಲ್ ಬೆಕೆಟ್. ಅವನನ್ನು ಓದಿದೆ ಅಸಂಗತ ನಾಟಕಗಳ ಪರಿಚಯ ಇಲ್ಲ ಅಂತ ಕೂಡ ಹೇಳ್ತೇವೆ. ಅವನೊಂದು ನಾಟಕ ಇದೆ. ಈ ನಾಟಕ ಆಗಿದೆ ಅಂತ ಕೇಳಿದ್ದೇನೆ, ಅದರ ವಿವರಗಳು ನನಗೆ ಗೊತ್ತಿಲ್ಲ. ಎಲ್ಲೋ ದಾಖಲೆ ಸಿಕ್ತು ನನಗೆ. ಆದರೆ ಅದನ್ನು ಓದಿದ್ದೇನೆ, ಅದರ ಇಂಗ್ಲೀಷ್ನ. ಆ ನಾಟಕ ನಡೆಯೋದು 1 ನಿಮಿಷ ಅಷ್ಟೇ, ಒಂದೇ 1 ನಿಮಿಷ. ಒಂದೇ ಒಂದು ಮಾತಿಲ್ಲ. ಒಂದು ಉದ್ಗಾರ ಇದೆ, ಒಂದು ಉದ್ಗಾರ. ರಂಗದ ಮೇಲೆ ಏನೋ ಬೆಳಕಾಗುತ್ತೆ, ಕಡಿಮೆ ಆಗುತ್ತೆ, ಏನೋ ಆಗುತ್ತೆ ಆ 1 ನಿಮಿಷದಲ್ಲಿ. ಅವಾಗುವಾಗ ಒಂದು ಉದ್ಗಾರವನ್ನು ತೆಗಿತಾನೆ, ನಾಟಕ. ಇವೆರಡೂ ಪಬ್ಲಿಷ್ ಆಗಿದೆ, ಪ್ರಕಟಿತ ನಾಟಕ. ಯಾಕೆ ಈ 2 ಉದಾಹರಣೆಯಿಂದ ಪ್ರಾರಂಭಿಸ್ತಿದ್ದೇನೆ ಅಂತಂದರೆ, ಒಂದು ಕೃತಿಯನ್ನು ಸಾಹಿತ್ಯವಾಗಿ ನೋಡೋದು ಬೇರೆ, ಅದನ್ನು ರಂಗಕೃತಿಯಾಗಿ ನೋಡೋದು ಬೇರೆ. ನಾವೀಗ ಜಯರಾಮ್ ರಾಯಪುರ ಅವರ ಕೃತಿಗಳನ್ನು ಕುರಿತು ಮಾತಾಡಬೇಕಾಗಿದೆ. ಈ ಕೃತಿಗಳನ್ನು ಸಾಹಿತ್ಯ ಕೃತಿಯಾಗಿ ನೋಡಿದಾಗ ಅದನ್ನು ವಿಶ್ಲೇಷಿಸುವ ಕ್ರಮ, ಗ್ರಹಿಸುವ ಕ್ರಮ, ಹೌದು, ನಾಟಕ ಕೃತಿಯಾಗಿ ಅದೇ ಆಗಿರಬೇಕಾದಿಲ್ಲ, ಆಗ್ತಾ ಇಲ್ಲ ಇವತ್ತು. ಇದನ್ನು ಕೂಡ ನಾವು ಗಮನಿಸಬೇಕು. ನನಗಿಂತ ಹಿಂದೆ ತಲೆಮಾರಿನವರು, ರಂಗದಲ್ಲಿ ಕ್ರಿಯಾಶೀಲರಾಗಿದ್ದವರು, ನನಗಿಂತ ಹಿಂದಕ್ಕೆ ಬಹಳ ನೇರವಾಗಿ ಹೇಳಿದ್ರೆ, ನಾನು ಮೈಸೂರಿನವನಾದ್ರಿಂದ ಆ ಹೆಸರನ್ನ ಹೇಳ್ಕೊತೇನೆ. ಮತ್ತು ಆ ಹೆಸರನ್ನು ಯಾಕೆ ಹೇಳ್ತೇನೆ ಅದಕ್ಕೆ ಇನ್ನೊಂದು ಕಾರಣ ಇದೆ. ರಾಯಪುರ ಅವರು ಕೂಡ ತಮ್ಮ ರಂಗ ದೀಕ್ಷೆಯನ್ನು ತೆಗೆದುಕೊಂಡು ಮೈಸೂರಿನಲ್ಲೇ ಆದ್ದರಿಂದ ಮೈಸೂರಿನ ರಂಗಭೂಮಿಯನ್ನು ಆ ಕಾಲಘಟ್ಟದಲ್ಲಿ ನೋಡಿದ್ದವರು. ನೋಡಿದ್ದಕ್ಕೆ ಬೇಕಾದ್ರೆ ನೋಡಿದ್ದವು, ಅನುಮಾನನೇ ಇಲ್ಲ. ಶಶಿಧರ್ ಬಾರಿಘಾಟ್ ಕೂಡ ಯಾರು ಅಂದರೆ ನಾರತ್ನ ಮತ್ತು ಅವರ ಹಿಂದಿನ ಕಾಲಕ್ಕೆ ಸೇರಿದವರು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಮಾತನಾಡಿ, ನಾವು ಬರೆದದ್ದೇ ಶ್ರೇಷ್ಠವಾಗುವುದಿಲ್ಲ. ಕುವೆಂಪು ಹೇಳಿರುವಂತೆ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಕುವೆಂಪು ಸಾಹಿತ್ಯ ಅರ್ಥಬೇಕಾದರೆ ಬೇರೊಬ್ಬರ ಸಾಹಿತ್ಯವನ್ನು ನಾವು ಓದಬೇಕು ಅಂತ ಅವರು ಹೇಳಿದರು. ಪ್ರಾರಂಭದ ಸಂದರ್ಭದಲ್ಲಿ 70ರ ದಶಕದಲ್ಲಿ ಒಂದು ವಿಚಾರ ಸಂಕಿರಣ ಮಾಡಿದ್ರೆ, ಒಂದು ನಾಟಕ ಮಾಡಿದ್ರೆ ತುಂಬಿಕೊಳ್ತಾ ಇತ್ತು. ಒಂದೇ ಒಂದು ಭಾವಗೀತೆಯ ಸ್ಪರ್ಧೆಗೆ ನಮ್ಮ ರೈತ ಸಭಾಂಗಣದಲ್ಲಿ ಸ್ಥಳ ಸಿಗೋದಿಲ್ಲ ಅಂತೇಳಿ ಊಟಕ್ಕೂ ಹೋಗದೆ ಕಾಯ್ಕೊಂಡು ಕೊಡ್ತಾ ಇದ್ದಂಥ ಸಂದರ್ಭವನ್ನು ನೋಡಿದಂಥ ನಾನು, ಈಗ ಇವತ್ತು ಆಧುನಿಕವಾಗಿರ್ತಕ್ಕಂಥ ಮಾಧ್ಯಮಗಳು ಬಂದಿದ್ದಾವೆ. ಇನ್ವಿಟೇಷನ್ಸ್ ಕಳಿಸ್ತೇವೆ, ಪೋಸ್ಟ್ ಮಾಡ್ತೇವೆ, ಪರ್ಸನಲ್ಲಾಗಿ ಅವರಿಗೆ ಮೆಸೇಜ್ ಕಳಿಸ್ತೇವೆ, ಮಾತನಾಡ್ತೇವೆ. ಇಷ್ಟೆಲ್ಲ ಆದರೂ ಕೂಡ ಬರದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಜಾಸ್ತಿ ಆಗ್ತದೆ. ವಿಪುಲವಾದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾಧನಗಳು ಜಾಸ್ತಿ ಆಗಿದ್ದಾವೆ, ಮೀಡಿಯಾಗಳು ಜಾಸ್ತಿ ಆಗಿದ್ದಾವೆ. ಯಾಕೆ ಈ ರೀತಿ ನಮ್ಮ ಮನಸ್ಸು ಈ ರೀತಿ ಕಲುಷಿತವಾಗ್ತಾ ಇದೆ? ಯಾಕೆ ಎಲ್ಲದರ ಬಗ್ಗೆ ನಿರಾಸಕ್ತಿ ಮೂಡ್ತಾ ಇದೆ? ಯಾಕೆ ನಾವು ಹಣವನ್ನೇ ಪ್ರಧಾನವಾಗಿ ಯಾಕೆ ಇಟ್ಕೊಂಡಿದ್ದೇವೆ ಎನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ಕಡೆ ಕಂಡ್ರೆ, ಇನ್ನೊಂದು ಕಡೆಗೆ ನಾವು ಬರೆದದ್ದೇ ಶ್ರೇಷ್ಠ ಸಾಹಿತ್ಯ, ಇನ್ನು ಉಳಿದದ್ದು ಕಟ್ಕೊಂಡು ನಮಗೇನಾಗಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯು ಕೂಡ ಒಂದು ಕಡೆ ಇದೆ. ನಾವು ಬರೆದದ್ದೇ ಶ್ರೇಷ್ಠ ಅಲ್ಲ,
ಕುವೆಂಪು ಹೇಳಿದಾಗೆ ಕುವೆಂಪುವನ್ನು ಉಚ್ಚರಿಸ್ತೇವೆ ನಾವು. ಯಾರೂ ಮುಖ್ಯರಲ್ಲ, ಯಾರೋ ಮುಖ್ಯರಲ್ಲ ಅಂತ ಹೇಳ್ಬಿಟ್ಟು ನಾವು ಕೆಲವರನ್ನು ಮಾತ್ರ ಮುಖ್ಯರನ್ನು ಮಾಡಿ ಕೆಲವರನ್ನು ಅಮುಖ್ಯರನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಜಾಸ್ತಿ ಆಗ್ತಾ ಇದೆ ಈಗ. ಕೆಲವ್ರನ್ನ ಮಾತ್ರ ಮುಖ್ಯರನ್ನಾಗಿ ಮಾಡಿ ಕೆಲವ್ರನ್ನ ಅಮುಖ್ಯರನ್ನಾಗಿ ಮಾಡ್ತಕ್ಕಂಥ. ನಾನು ಒಂದು ಸಂದರ್ಭದಲ್ಲಿ ಕೇಳಿದ್ದೆ, ಕುವೆಂಪು ಬರೆದದ್ದೆಲ್ಲ ಶ್ರೇಷ್ಠವೇ ಅಂತ. ಕುವೆಂಪು ಸಾಹಿತ್ಯ ನಮ್ಗೆ ಅರ್ಥ ಆಗಬೇಕಾದ್ರೆ ಇನ್ನೊಬ್ಬರ ನಾಟಕಗಳನ್ನು ಓದಬೇಕಾಗುತ್ತೆ ನಾವು. ಕುವೆಂಪು ನಾಟಕಗಳು ಶ್ರೇಷ್ಠ ಅಂತ ಅಂದ್ಕೊಡೋದಾಗ ನಾನು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಚಾ ಸರ್ವಮಂಗಳ ಅವರಿಗೆ ಈ ಮಾತನ್ನು ಹೇಳಿದ್ದೆ. ನಾನು ಒಂದು 20-30 ವರ್ಷಗಳಿಂದ, ರಾಮಕೃಷ್ಣ ಅವರು ಕೂಡ ಗೊತ್ತು, ಟೆಕ್ಸ್ಟ್ ಬುಕ್ಗಳನ್ನು ಮಾಡುವಾಗ ಕೆಲವೇ ಟೆಕ್ಸ್ಟ್ ಬುಕ್ಗಳನ್ನು ಹಿಡ್ಕೊಂಡು ಬಂದಿದ್ರು. ನಾನು ಹೇಳಿದೆ, ಈ ಟೆಕ್ಸ್ಟ್ ಬುಕ್ಗಳನ್ನು ಮಾತ್ರ ಎಲ್ಲ ನಮ್ಮ ಹುಡುಗರು ಓದಬೇಕು, ಬೇರೆ ಟೆಕ್ಸ್ಟ್ ಬುಕ್ಗಳು ಓದುವಾರ್ದ? ಕುವೆಂಪು ಒಬ್ಬರನ್ನೇ ಓದಬೇಕಾ ನಾವು? ಕುವೆಂಪುನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆ ನಾಟಕಕಾರನೂ ಓದಬೇಕು ನಾವು. ಓದಿದಾಗ ಕುವೆಂಪು ಸ್ಥಾನ ಏನು ಅಂತ ಗೊತ್ತಾಗ್ತದೆ. ಭಜನಾ ಮಂಡಳಿಗಳು ಆಗಬಾರ್ದು ನಾವು ಅನ್ನುವಂಥ ಮಾತನ್ನು ಹೇಳಿದೆ. ಆ ಹಿನ್ನೆಲೆ ಒಳಗಡೆ ಇವತ್ತು ನಾಟಕಕಾರರು ಅಂತಂದರೆ ಯಾರೋ ಒಬ್ಬರು, ಕೆಲವರು ಚಂದ್ರಶೇಖರ್ ಕಂಬಾರರು, ಕೆಲವರು ಗಿರೀಶ್ ಕಾರ್ನಾಡರು ಅನ್ನೋದಲ್ಲ, ಇನ್ನೂ ಬೇಕಾದಷ್ಟು ಜನ ಬರ್ತಿದ್ದಾರೆ. ಅದರಲ್ಲಿ ನಮ್ಮ ಜಯರಾಮ್ ರಾಯಪುರ ಅವರು ಕೂಡ ಒಬ್ಬರು ಮುಖ್ಯರು ಅಂತನ್ನುವಂಥ ಕಾರಣದಿಂದ ನಾವು ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಜಯರಾಮ್ ರಾಯಪುರ ಅವರು ನಾಟಕಕಾರ ಎಷ್ಟು ಮುಖ್ಯರೋ ಅದು ಬೇರೆ ವಿಷಯ. ಆದರೆ ಮನುಷ್ಯತ್ವದ ದೃಷ್ಟಿಯಿಂದ ಆತ ಭಾಳ ಎತ್ತರದಲ್ಲಿದ್ದಾರೆ, ಬಹಳ ದೊಡ್ಡ ಮನುಷ್ಯ. ಅದೇ ಎತ್ತರದಲ್ಲೂ ನಾನು ಅವ್ರ ಮುಖಸ್ತುತಿ ಮಾಡೋದಿಲ್ಲ, ನಾನು ಯಾವಾಗಲೂ ಕೂಡ ಯಾರನ್ನೂ ಮುಖಸ್ತುತಿ ಮಾಡೋದಿಲ್ಲ. ಆ ಮನುಷ್ಯ ಒಬ್ಬ IRS ಅಧಿಕಾರಿಯಾಗಿ ಅಪಾರವಾದಂಥ ಹಣವನ್ನು ಸಂಗ್ರಹಿಸಿ ಐಷಾರಾಮದ ಬದುಕನ್ನು ಬದುಕ್ತಾ ಮರ್ಸಿಡೀಸ್ ಬೆನ್ಸ್ ಕಾರ್ನಲ್ಲೇ ಓಡಾಡಿಕೊಂಡು ಯಾರ ಜೊತೆಯಲ್ಲೂ ಮಾತನಾಡ್ತಾನೆ, ಏರ್ ಕಂಡೀಷನ್ ರೂಮ್ನಲ್ಲಿ ಕುಳಿತು ಸೈನ್ ಹಾಕ್ಬಿಟ್ಟು ಹೋಗಿ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆಲಿ ಇರ್ಬೋದಾಗಿತ್ತು. ಯಾಕ ಮನುಷ್ಯ ಸಾಹಿತ್ಯ ಅಂತಾನೆ, ಒಂದು ಕಡೆಗೆ ಸಂಘಟನೆ ಅಂತಾನೆ, ಇನ್ನೊಂದು ಕಡೆಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು, ನಶಿಸಿ ಹೋಗ್ತಾ ಇರ್ತಕ್ಕಂಥ ನಮ್ಮ ಪ್ರಾಚೀನ ಕಲೆಗಳನ್ನು ಪೂರ್ತಿ ಯೋಚನೆ ಮಾಡ್ತಕ್ಕಂಥದ್ದು. ಕರ್ನಾಟಕವನ್ನು ನೋಡದೇ ಇರತಕ್ಕಂಥ ನಾವೆಲ್ಲರೂ ಅಮೆರಿಕ ಬಗ್ಗೆ ಯೋಚನೆ ಮಾಡ್ತೀವಿ, ನ್ಯೂಯಾರ್ಕ್ ಹೋಗಲಿಲ್ಲ ಅಂತ ಯೋಚನೆ ಮಾಡ್ತೀವಿ. ಆದರೆ ನಮ್ಮೂರಿನ ಪಕ್ಕದಲ್ಲಿರ್ತಕ್ಕಂಥ ಯಾವುದೋ ಜೋಗ ಜಲಪಾತವನ್ನೇ ನೋಡಿರೋದಿಲ್ಲ, ನಮ್ಮೂರಿನ ಪಕ್ಕದಲ್ಲಿರ್ತಕ್ಕಂಥ ಬ್ಲಫ್ನೇ ನೋಡಿಲ್ಲ, ಸಮುದ್ರವನ್ನೇ ನೋಡದೇ ಇರ್ತಕ್ಕಂಥ ಸತ್ತಿರ್ತಕ್ಕಂಥ ಜನ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ನಾವು ಕೂಡ ಕಾಡನ್ನೇ ನೋಡದೇ ಇರ್ತಕ್ಕಂಥ, ಕಾಡಿನ ಒಳಗನ್ನು ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥ ಜನ ಬೇಕಾದಷ್ಟು ಜನ ಇದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮುಕುಂದರಾಜು ಮಾತನಾಡಿ ನಾಟಕದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಮಾಡಿರಬಹುದು. ನಾಟಕ ರಂಗರೂಪವಾಗಿ ಬರಬೇಕಾದ ಸಂದರ್ಭದಲ್ಲಿ ಆ ಕಾಲದಲ್ಲಿ ಕೈಲಾಸಂ ನಾಟಕ, ನಮ್ಮ ಆದ್ಯ ರಂಗಾಚಾರ್ಯರ ಶ್ರೀರಂಗರ ನಾಟಕಗಳು, ಗುಂಡಣ್ಣ, ಪರ್ವತವಾಣಿ, ಇಂಥವ್ರ ನಾಟಕಗಳನ್ನೇ ಮಾಡಿಸೋರು. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಕಾಲದ. ಅಥವಾ ವೃತ್ತಿರಂಗಭೂಮಿಯಲ್ಲಿ ಅವ್ರದೇ ಆದಂಥ ಒಂದು ದೊಡ್ಡ ವೈಭವದ ರಂಗಕಲ್ಪನೆ ಇತ್ತು, ರಂಗಭೂಮಿ ಇತ್ತು. ಆದರೆ ಹವ್ಯಾಸಿ ರಂಗಭೂಮಿಯಲ್ಲಿ ಇಷ್ಟೇ ಇದ್ದಿದ್ದು. ಕುವೆಂಪು ನಾಟಕಗಳನ್ನ ಯಾರು ಅಷ್ಟು ಸುಲಭವಾಗಿ ಮಾಡಿಸ್ತಿರ್ಲಿಲ್ಲ. ಬೆರಳಿಗೆ ಕೊರಳಂಥದ್ದು ನಾಟಕವನ್ನ ಮಾಡೋದಕ್ಕೆ ಬಹಳ ವರ್ಷ ಕಾಯಬೇಕಾಯ್ತು ನಾವು. ಸುಮ್ಮನೆ ಏನೋ ಪ್ರಯೋಗ ಮಾಡೋರು, ಅದು ಏನೋ ಆಗ್ತಿರೋ ಬಸವಲಿಂಗಯ್ಯನಂತ ಒಬ್ಬ ನಿರ್ದೇಶಕ ಬಂದ ಮೇಲೆ ಬೆರಳಿಗೆ ಕೊರಳ ನಾಟಕವನ್ನು ಹೆಂಗೆ ಜನ ನೋಡೋಕೆ ಸಾಧ್ಯ ಇದೆ ಅನ್ನೋದನ್ನ ಬಸವಲಿಂಗಯ್ಯ ತೋರಿಸಿದ್ರು. ಶೂದ್ರತಾ ಕುಸಿವೆ ಇರ್ಬೋದು, ಇವೆಲ್ಲ ನಾಟಕಗಳು. ಆಮೇಲೆ ಕುವೆಂಪು ಅವರು ನಿಜವಾಗ್ಲೂ ಮಹತ್ವದ ನಾಟಕಕಾರ ಅಂತ ನಮಗೆ ಕನ್ನಡಿಗರಿಗೆ ಅರ್ಥ ಆಗಿದ್ದೇನೆ. ಈ ನವ್ಯ ನಾಟಕಕಾರರು ನಾಟಕ ಬರೆಯೋದಕ್ಕೆ ಅದು ಹವ್ಯಾಸಿ ರಂಗಭೂಮಿಯಲ್ಲಿ ಜೋರಾಗಿ ಆ ಅಲೆ ಸೃಷ್ಟಿಯಾದ ಕಾರಣದಿಂದಾಗಿಯೇ ಕುವೆಂಪು ಅವರಿಗೆ ಆ ಥರದ ಒಂದು ನಾಟಕಕಾರರ ಜೊತೆ ಒಂದು ಸುತ್ತು ಮಾತುಕತೆ ಸಂವಾದದಲ್ಲಿ ಬೆಂಗಳೂರಿನ ರಂಗಕರ್ಮಿ ಶಶಿಧರ್ ಚಾರಿಘಟ್ ಅವರು ಪಾಲ್ಗೊಂಡಿದ್ದರು. ರತ್ನಶ್ರೀ, ಪಣಿಮಾಲಾ, ಎಂ ಕೆಂಪಮ್ಮ, ಭವಾನಿ ಲೋಕೇಶ್ ಹಾಗೂ ಮಂಗಲಾ ಸವಿತಾ ಸೇರಿದಂತೆ ಅನೇಕರು ಇದರಲ್ಲಿ ಭಾಗಿಯಾಗಿದ್ದರು. ನೆಪವಾಗಿಟ್ಕೊಂಡು ಅವರ ಕೃತಿಗಳನ್ನು ಒಂದಷ್ಟು ವಿಮರ್ಶೆಗೆ, ಒಂದಷ್ಟು ಬರಮಾಡಿಕೊಳ್ಳುವಿಕೆಯ ಪ್ರಯತ್ನದ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ. ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಜಯರಾಮ್ ರಾಯಪುರ ಅವರಿಗೆ ಮಂಡ್ಯದ ಕರ್ನಾಟಕ ಸಂಘ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ. ಇದನ್ನೇ ಇಟ್ಕೊಂಡು ಇವತ್ತು ನಾವು ಇತಿಹಾಸ ವರ್ತಮಾನವಾಗುವ ಪರಿ ಮಾತನಾಡ್ತಾ ಇದ್ದೀವಿ. ಆದರೆ ಈ ಸಾಲು ಅಥವಾ ಈ ವಾಕ್ಯ ಕೊನೆಯಲ್ಲಿ ಬದಲಾಗುತ್ತಾ? ಈ ವಾಕ್ಯವೇ ಪೂರ್ಣ ಸತ್ಯವಾ ಅಥವಾ ಇತಿಹಾಸದಿಂದ ನಾವು ಏನನ್ನೋ ಕಲಿತಾ ಇದ್ದೀವಿ ಅನ್ನೋದು ಈ ನಾಟಕಗಳ ಓದಿನ ಮೂಲಕ ನಮ್ಮ ತಿಳಿವಿಗೆ ಬರುತ್ತಾ? ಹಿರಿಯ ಮಿತ್ರರಾದಂಥ ಉಮೇಶ್ ಅವರು ಮಾತನಾಡ್ತಾ ನಾಟಕದ ರಂಗಪ್ರಯೋಗವನ್ನು ಕುರಿತು ಬಹಳ ಸೊಗಸಾಗಿ ಮಾತನಾಡಿದರು. ನನಗೆ ಪೂರ್ತಿ ಹೊಸದು ಅದು
ಕಣ್ಣಿಗೆ ಸಂಬಂಧಪಟ್ಟಂತಹ ಕ್ರಿಯೆ. ಎಲ್ಲಕ್ಕೂ ಮುಂದುವರೆದ ರೀತಿಯಲ್ಲಿ ಕಳೆದ ನವೆಂಬರ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ಸಮಾಜಮುಖಿ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಆಯೋಜಿಸಿತ್ತು. ಅಂದರೆ ಸಾಹಿತ್ಯ ಸಮ್ಮೇಳನಗಳು ಕರ್ನಾಟಕಕ್ಕೆ ಹೊಸದಲ್ಲ. ಪ್ರತಿ ವರ್ಷ ತುಂಬ ಅದ್ಭುರಿಯಾಗಿ ಸಾಹಿತ್ಯ ಪರಿಷತ್ತು ಮಾಡ್ತಾ ಬರ್ತಿದ್ದು, ಅದ್ರ ಬಗ್ಗೆ ಬರುವಂಥ ಟೀಕೆ ಟಿಪ್ಪಣಿಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದಲ್ಲದೆ ಹಲವಾರು ಖಾಸಗಿ ಸಂಸ್ಥೆಗಳು ಸಾಹಿತ್ಯ ಸಮ್ಮೇಳನವನ್ನು, ಸಾಹಿತ್ಯ ಉತ್ಸವಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ವಿಶ್ರಾಂತ ಪ್ರಾಂಶುಪಾಲ ಮಾ ರಾಮಕೃಷ್ಣ ಕೂಡ ಮಾತನಾಡಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್, ನಿರ್ದೇಶಕ ಕೋಣನಹಳ್ಳಿ ಜಯರಾಮ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯದ ಅಶೋಕನಗರದಲ್ಲಿರುವ ಜಯ ಕರ್ನಾಟಕ ಸಭಾಂಗಣದಲ್ಲಿ ಜಯ ಕರ್ನಾಟಕ ಪರಿಷತ್ ಮಂಡ್ಯ ಶಾಖೆಯಿಂದ ಮೈಸೂರು ಮಹಾಸಂಸ್ಥಾನದ ಮಹಾರಾಣಿ ಕೆಂಪನಂಜಮ್ಮಣಿ ಅವರ 160ನೇ ಜಯಂತ್ಯೋತ್ಸವದ ಅಂಗವಾಗಿ ಕೆಂಪನಂಜಮ್ಮಣಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಯಿತು. ಬೆಂಗಳೂರಿನ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಟಿ ಅನಸೂಯ ಒಂಬಾಳೆ, ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದ ಮುಖ್ಯಸ್ಥೆ ಕೆಪಿ ಅರುಣಕುಮಾರಿ ಹಾಗೂ ಕನ್ನಿಕಾ ನವೋದಯ ಟ್ರಸ್ಟ್ನ ಮುಖ್ಯಸ್ಥರಾದ ಕುಮಾರಿ ಕನ್ನಿಕರ್ ಅವರಿಗೆ ಕೆಂಪನಂಜಮ್ಮಣಿ ರಾಜಮಾತೆ ಕೆಂಪನಂಜಮ್ಮಣಿ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಇವರು ನಮ್ಮನ್ನೆಲ್ಲ ಕರೆದು ನೀಡಬೇಕು. ಅವರು ಇದು ನಮ್ಮ ಹೆಸರಾರ್ಥವಾಗಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಕನ್ನಿಕಾರ್ ಅವರು ಮತ್ತು ಕೆಂಪನಂಜಮ್ಮಣಿ ಪ್ರಶಸ್ತಿ ಪುರಸ್ಕೃತರಾದ ಅರುಣ್ ಕುಮಾರಿ ಮತ್ತು ಇನ್ನಿತರರು ಪ್ರಶಸ್ತಿ ನೀಡಿರುವುದು ತಮಗೆ ಹೆಚ್ಚು ಖುಷಿ ಮತ್ತು ಗೌರವ ತಂದಿದೆ ಅಂತ ಹೇಳಿದರು. ಕೆಂಪನಂಜಮ್ಮಣಿಯವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು. ನಮ್ಗೆ ಆ ಸಮಸ್ಯೆ ಈ ಸಮಸ್ಯೆ ಅಣ್ಣ ಹೇಳಿದ್ರು ಅದನ್ನೆಲ್ಲ ಹಿಂದೆ ಇಡಬೇಡಿ ಜನ. ಮನುಷ್ಯ ಹುಡ್ತೀವಿ ಸಾಯ್ತೀವಿ. ಹುಟ್ಟು ಸಾವಿನ ನಡುವೆ ಎಲ್ಲರಿಗೂ ಇರೋದು ಸೇಮ್, ಅಷ್ಟೇ ಸಮಯ, ಅಷ್ಟೇ ಅವಕಾಶಗಳು. ಅವಕಾಶಗಳನ್ನ ನಾವು ಸೃಷ್ಟಿಸ್ಕೊಳ್ಳಬೇಕೇ ಹೊರತು ಅವಕಾಶ ನಮಗ್ ಸೃಷ್ಟಿ ಆಗಲ್ಲ. ಯಾವುದನ್ನ ಮಾಡಿಲ್ಲ, ಎಲ್ಲಿ ಮಾಡಿಲ್ಲ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಹೇಳ್ಬೋದು ಅವರ ಸಾಧನೆಯನ್ನು. ನಾಲ್ವಡಿಯವರ ಒಂದು ಆಡಳಿತದ ಇದರಲ್ಲಿ ಏನೆಲ್ಲ ಸಾಧನೆ ಇದೆ, ಅದರ ಮೂಲ ಬೇರು ಯಾವುದು ಅಂತ ಹೇಳಿದ್ರೆ ಕೆಂಪನಂಜಮ್ಮಣಿ ರಾಜಮಾತೆಯನ್ನು. ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ನಾರಾಯಣರವರು ಮಾತನಾಡಿ, ಮಂಡ್ಯದ ಮಣ್ಣಿನಲ್ಲಿ ನಿಂತು ಮಾತನಾಡಲು ಹೃದಯ ತುಂಬಿ ಬರುತ್ತದೆ. ಮಂಡ್ಯ ಎಂದರೆ ಕೇವಲ ಸಕ್ಕರೆ ನಾಡಲ್ಲ, ಇದು ಸ್ವಾಭಿಮಾನದ ನಾಡು, ಹೋರಾಟದ ನಾಡು. ಇಂದು ನಾವು ಇಲ್ಲಿ ನೆರೆದಿರುವುದು ಮೈಸೂರು ಸಂಸ್ಥಾನದ ಪ್ರಾತಸ್ಮರಣೀಯ ಮಾತಶ್ರೀ ಮಹಾರಾಣಿ ಕೆಂಪನಂಜಮ್ಮಣಿಯವರ ಸ್ಮರಣೆ ಮಾಡುವುದು ಅತ್ಯಂತ ಅರ್ಥಪೂರ್ಣವಾಗಿದೆ. ಇದೊಂದು ಗೌರವದ ಸಂಕೇತ ಅಂತ ಅವರು ಹೇಳಿದರು. ಒಬ್ಬ ಮನುಷ್ಯ ದಾರಿಲಿ ಹೋಗ್ತಾ ಇರ್ತಾನೆ, ಯಾರೋ ಒಂದು ಮುಳ್ಳನ್ ಗಿಡ ತಂದು ಹಾಕ್ಬಿಟ್ಟಿರ್ತಾರೆ. ಅದನ್ನ ಒಬ್ಬ ಬರ್ತಾನೆ ದಾಟ್ಕೊಂಡು ಹೊಂಟೋಗ್ತಾನೆ, ಇನ್ನೊಬ್ಬ ಬರ್ತಾನೆ ಅದನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಹೋಗ್ತಾನೆ. ದಾಟ್ಗೋದೊಂದು ಬುದ್ಧಿವಂತಿಕೆ, ಇನ್ನೊಂದ್ಸರಿ ಬಂದು ಎತ್ತಿ ಅದನ್ನ ಸೈಡ್ ಇಟ್ಬಿಡೋದನ್ನೆಲ್ಲ ಅದು ದಯೆ, ಕರುಣೆ. ಅವನು ಮತ್ತೊಬ್ಬರಿಗೆ ತೊಂದರೆ ಆಗದೇ ಇರಲಿ ಅಂತೇಳಿ ಅದನ್ನ ಇಟ್ಬಿಟ್ಟು ಹೋಗ್ತಾನೆ. ಋಷಿಯವರು ಒಂದು 2 ಲೈನ್ ಬರೀತಾರೆ. ನಾನು ಎಂದು ಮೆರೆಯಬೇಡ, ನಾನು ಎಂಬುದು ಮಣ್ಣು ಮರೆಯಬೇಡ. ಇದೇ ಋಷಿಯವರು ಬರ್ತಕ್ಕಂಥದ್ದು ಒಂದು ಲೈನ್, ನೀವು ನೆನೆಸ್ಕೊಳ್ಳಿ. ಅದೇ ಶಿವರುದ್ರಪ್ಪನವರು ಒಂದು ಲೈನ್ ಬರೀತಾರೆ. ಏನ್ ಬರೀತಾರೆ? ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಎಲ್ಲಿದೆ? ನಮ್ಮೊಳಗೆ ಇದೆ. ಬೆಳಗ್ಗೆ ಮಕ್ಕಳು, ಗಂಡ, ಹೆಂಡತಿ, ಬದುಕು, ಅದು ನೋಡ್ಲೇಬೇಕು. ಬದುಕು ಕಟ್ಕೊಳ್ಳದೆ ನೀವು ಬೇರೆಯವ್ರ ಬದುಕು ಕಟ್ಟಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಬದುಕು ಕಟ್ಕೊಳ್ಳಿ, ಆಮೇಲೆ ಇನ್ನೊಬ್ರು ಬದುಕು ಕಟ್ಕೊಳ್ಳಿ. ನಾನು ನೋಡಿದ ಮಟ್ಟಿಗೆ ನಮ್ಮ ಎತ್ಕೆಲ್ಲಿರೋರು ಅವರೆಲ್ಲ ಅವ್ರ ಮನೆ ಕೆಲಸ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಯಾವಾಗಲೂ ಅವ್ರ ಬೀದಿಲೇ ನೋಡ್ತೀನಿ, ಹೋರಾಟದಲ್ಲೇ ಇರ್ತಾರೆ ಅವರು. ಸೊ ಹಾಗಾಗಿ ನಾವು ಯಶಸ್ವಿ ಹೇಗೆ ಆಗ್ಬೇಕು, ನಾನು ಆಗಾಗ ನಮ್ಮ ಪರಿಸರದವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಯಶಸ್ವಿ ನಾವು ಹೇಗೆ ಆಗ್ಬೇಕು ಅಂತ. ಆ ಯಶಸ್ವಿ ಅಂದ್ರೆ ಏನು ಅನ್ನೋದು ನಾನು ಸ್ವಲ್ಪ ಸಣ್ಣದೊಂದು ಕತೆ. ಒಂದು ಮಗುಗೆ ಪ್ರೈಸ್ ಬಂದಿರುತ್ತೆ. ಆ ಮಗುಗೆ ಪ್ರೈಸ್ ಬಂದಿದ್ರೆ ಏನು ಆ ಪ್ರೈಸ್ ಬಂದಿದೆಯಲ್ಲ ಮಗು, ಏನಕ್ಕೆ ಪ್ರೈಸ್ ಕೊಟ್ಟರು ನಮ್ಮನ್ನು ಕುತೂಹಲ ಕೇಳಿದ್ವಿ. ಆ ಮಗು, ನಾನು ಟೀಚರ್ ಪ್ರಶ್ನೆ ಕೇಳಿದ್ರು, ನಾನು ಉತ್ತರ ಕೊಟ್ಟೆ, ಅದಕ್ಕೆ ನನಗೆ ಪ್ರೈಸ್ ಕೊಟ್ಟಿದ್ದಾರೆ. ಓಕೆ, ಪ್ರೈಸ್ ಕೊಟ್ಟಿದ್ದಾರೆ. ಏನು ಪ್ರಶ್ನೆ ಕೇಳಿದ್ರು? ಕುತೂಹಲ ಅಲ್ವಾ? ಅವ್ರು ಕೇಳಿದ್ದೇನು? ಕೋಳಿಗೆ ಎಷ್ಟು ಕಾಲಿದೆ ಅಂತ ಪ್ರಶ್ನೆ ಕೇಳಿದ್ರು. ನಾನು ಕೇಳಿದೆ, ಅದೇನು ಸಿಂಪಲ್ ಕ್ವಶನ್ ಅಲ್ವಾ? ವೆರಿ ಸಿಂಪಲ್ ಕ್ವಶನ್. ಅದಕ್ಕೆ ನಾನಂದೆ, ಏನಂತ ನೀನು ಹೇಳಿದೆ? ನಾನು ಬಿಟ್ನಾ 3 ಕಾಲಿವೆ ಅಂತ ಹೇಳಿದೆ. ಆ ಮಗು ಅಲ್ವಾ, ಮಗು ಕಲಿತಾರಂಥದ್ದು. ಹೌದಾ, 3 ಕಾಲು ಕೊಟ್ರೆ ಯಾರು ಪ್ರೈಸ್ ಕೊಟ್ರ? ಎಲ್ಲಾರ ಉಂಟಾ? ಯಾವ ಕಾರಣಕ್ಕೂ ಹಂಗೆ ಕೊಡಬಾರ್ದು, ತಪ್ಪು. ನಿಮ್ಮ ಟೀಚರ್ ಮಾಡಿದ್ರು. ಟೀಚರ್ಗೆ ಫೋನ್ ಮಾಡ್ದು, ಏನು ಟೀಚರ್, ಅಶ್ವಿನಿ ಟೀಚರ್, ನೀವು ಹಿಂಗೆ ಕೊಟ್ಟು ಕಳಿಸಿದಿರಲ್ಲ ಮಗುಗೆ 3 ಕಾಲು ತಪ್ಪುತ್ರ ಅಲ್ವಾ ಅಂತಂದ್ಗೆ. ಅಯ್ಯೋ ಸಾರ್, ಬಂದಿದ್ದಾವೆಲ್ಲ 6-7 ಕಾಲು ಹೇಳಿದ್ರು, ಈ ಹುಡುಗಿನ 3 ಕಾಲು ಹೇಳಿದ್ರು.
ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಕಲಾ ಸಲಹೆಗಾರ್ತಿ ನಾಗರತ್ನ ಅರಸ್, ಇಂದಿರಾ ಕಾಲೋನಿ ಶಾಖೆಯ ಅಧ್ಯಕ್ಷೆ ತನುಜಾ, ಸವಿತಾ, ವಿವಿಧ ಶಾಖಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಪ್ರಸಿದ್ಧ ಪ್ರವಾಸಿಗರ ಪ್ರೇಕ್ಷಣೀಯ ಸ್ಥಳವಾದ ಅಲಗೂರು ಸಮೀಪದ ಮುತ್ತತ್ತಿಯಲ್ಲಿ ಜಿಲ್ಲಾಡಳಿತ ಮದ್ಯಪಾನ ನಿಷೇಧ ಮತ್ತು ಕಾವೇರಿ ನದಿಯಲ್ಲಿ ಈಜುವುದನ್ನು ನಿಷೇಧಿಸಲಾಗಿದ್ದರೂ ಭಾನುವಾರ ಮುತ್ತತ್ತಿಯ ಕಾವೇರಿ ದಡದಲ್ಲಿ ಮದ್ಯಪಾನ ಮಾಡುತ್ತಿದ್ದ 5 ಗುಂಪುಗಳ ಮೇಲೆ ದಾಳಿ ನಡೆಸಿರುವ ಅಲಗೂರು ಪೊಲೀಸರು 27 ಜನರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಮುತ್ತತ್ತಿಯ ಕಾವೇರಿ ನದಿಯಲ್ಲಿ 5 ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವಘಡ ಸಂಭವಿಸಿದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸುವಂತೆ ಆದೇಶ ನೀಡಿದರು. ಅದರಂತೆ ಭಾನುವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಅಲಗೂರು ಸರ್ಕಾರಿ ಇನ್ಸ್ಪೆಕ್ಟರ್ ಶ್ರೀಧರ್, ಲೋಕೇಶ್ ಕಿರಗೌಡು, ರವಿಕುಮಾರ್, ಬೆಳಕವಾಡಿ PSI ಪ್ರಕಾಶ್ ಮತ್ತು ಸಿಬ್ಬಂದಿ ಮುತ್ತತ್ತಿಗೆ ಭೇಟಿ ನೀಡಿ ಕಾವೇರಿ ನದಿಯ ದಡದಲ್ಲಿ ಮದ್ಯಪಾನ ಮಾಡುತ್ತಿದ್ದವರನ್ನು ಬಂಧಿಸಿ ಅಲಗೂರು ಪೊಲೀಸ್ ಠಾಣೆಗೆ ಕರೆತಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಕುರಿತು ಮಾತನಾಡಿರುವ ಅಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಣೇಶ್ ಅವರು ಮುತ್ತತ್ತಿಯಲ್ಲಿ ಮದ್ಯಪಾನ ಮಾಡುವುದು, ಜೂಜಾಟ ಮತ್ತಿತರ ಚಟುವಟಿಕೆಗಳನ್ನು ನಿಷೇಧ ಮಾಡಿದರೂ ಪ್ರವಾಸಿ ತಾಣಗಳಿಗೆ ಬರುವುದು, ಮದ್ಯಪಾನ ಮಾಡುವುದು ಅಕ್ಷಮ್ಯ ಅಂತ ಹೇಳಿದರು. ಅಲಗೂರು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಗಣೇಶ್ ಅಂತ. ಇವತ್ತು ನಾನು ಮುತ್ತತ್ತಿಗೆ ಪ್ರವಾಸಕ್ಕೆ ಬಂದಿದ್ದೆ. ಅದರಲ್ಲಿ ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನ ನಮ್ಮ ಆರಕ್ಷಕರ ಸಿಬ್ಬಂದಿ, ಅದು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಸಹಕಾರದಿಂದ ನೇತೃತ್ವದಲ್ಲಿ, ಶ್ರೀಧರ್ ಸರ್ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ಇವತ್ತಿನ ಒಂದು ಜನರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ, ಜನರಿಗೆ ಒಂದು ಪ್ರವಾಸಿಗರಿಗೆ ಎಚ್ಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಏನಿವತ್ತು ಈ ಶ್ರೀ ಕ್ಷೇತ್ರ ಮುತ್ತತ್ತಿ ಮುತ್ತರಾಯನ ದೇವಸ್ಥಾನದ ಒಂದು ಶ್ರೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಭಾಳ ಬರಬೇಕಾದದ್ದು, ಭಾಳ ಭಕ್ತಿಯಿಂದ ಬಂದು ಭಕ್ತಿಯನ್ನು ಪೂರ್ವಕವಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋದ್ರಲ್ಲಿ ಉತ್ತಮವಾಗಿರ್ತಿತ್ತು. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಪ್ರವಾಸಿಗರು ಮೋಜು ಮಸ್ತಿಗೋಸ್ಕರ ಬರ್ತಕ್ಕಂಥವ್ರು ಅವರು ತುಂಬ ಜನ ಇದ್ದಾರೆ. ಅದರಿಂದನೇ ನಮ್ಮ ಈ ಕ್ಷೇತ್ರದ ಒಂದು ಹೆಸರು ಕೂಡ ಹಾಳಾಗ್ತಾ ಇದೆ. ಆದರೆ ಏನಾಗ್ತದೆ ಅಂದರೆ ಈ ಬರ್ತಕ್ಕಂಥ ಈ ಕಾವೇರಿ ನದಿಯಲ್ಲಿ ನೀರು ಮುಳುಗೋಕ್ಕೋಸ್ಕರನೋ ಮೋಜು ಮಸ್ತಿಗೋಸ್ಕರನೋ ಇಳಿತಕ್ಕಂಥವ್ರು ಪ್ರವಾಸಿಗರು ಅಲ್ಲಿ ಆಗಿರ್ತಕ್ಕಂಥ ಸುಳಿ ಆಗ್ಬೋದು, ಇನ್ನೊಂದು ಪ್ರವಾಹದ ಬಿರುಸು ಜಾಸ್ತಿ ಆದಾಗಲೂ ಕೂಡ ಅಲ್ಲಿ ನೀರಿನ ಮಟ್ಟಗಳು ವ್ಯತ್ಯಾಸ ಆದಾಗ ಸುಳಿಗಳು ಸಿಕ್ಕಿ ಮೊಸಳೆ ಇದೆ, ಅದು ಕೂಡ ತುಂಬ ನಾಮಪದಗಳನ್ನ ಹಾಕಿರ್ತಾರೆ. ಅಲ್ಲಿ ಏನಂದರೆ ಇವತ್ತಿನ ಪ್ರವಾಸಿಗರಲ್ಲಿ ನಾನು ವಿನಂತಿ, ಈ ಕಾವೇರಿ ನದಿಯಲ್ಲಿ ಇರ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಮುತ್ತತ್ತಿ ಏನು ನದಿಯ ಒಳಗಡೆ ಇರ್ತಕ್ಕಂಥ ನಿಗೂಢ ಜನಗಳಿಗೆ ಗೊತ್ತಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ತುಂಬಿದ ರೀತಿಯಲ್ಲಿ ಅದು ಹರಿತಾ ಇರುತ್ತೆ ನೀರು, ಆದರೆ ಒಳಗಡೆ ತುಂಬ ಸುಳಿಗಳಿವೆ, ಕಲ್ಲಿನ ಕೊರಕಲನ್ನ ಸುಳಿಗಳು ತುಂಬ ಜಾಸ್ತಿ ಇರೋದ್ರಿಂದ ಜನಗಳಿಗೆ ಅದರ ವಿಚಾರ ತಿಳಿತಾ ಇಲ್ಲ. ಆದರೂ ನಾಮಪದಗಳನ್ನ ಬೋರ್ಡಲ್ಲಿ ಹಾಕಿದ್ದಾರೆ ತುಂಬ. ಇವತ್ತು ಕಾವೇರಿ ನದಿಯಲ್ಲಿ ಇವಾಗ ತುಂಬ ಜನಗಳು ಸಾವುಗಳನ್ನ ಸಂಭವಿಸ್ತಕ್ಕಂಥದ್ದು ವಿಚಾರ ಅಂದರೆ ಕಾವೇರಿ ನದಿಗೆ ಆ ತಾಯಿಗೆ ಒಬ್ಬಮಕ್ಳುಗಳು ಅಂದರೆ ತುಂಬ ಪ್ರೀತಿ ಏನೋ ಅನಿಸುತ್ತೆ. ಅದರಲ್ಲಿ ಇವತ್ತಿನ ಸಮೀಕ್ಷೆ ಪ್ರಕಾರ ವಿಚಾರ ತಿಳಿದಂಥ ಟೈಮಲ್ಲಿ ನೋಡಿದಾಗ ಈ ಕುಟುಂಬದಲ್ಲಿ ಒಬ್ಬೊಬ್ಬರು ಮಕ್ಕಳುಗಳೇ ಜಾಸ್ತಿ ಇಲ್ಲಿ ಸಾವುಗಳನ್ನ ಈಡಾಗ್ತಾ ಇರ್ತಕ್ಕಂಥದ್ದು. ಅದರಿಂದ ಇವತ್ತು ಪೊಲೀಸ್ ಸಿಬ್ಬಂದಿಗಳು ಇವತ್ತು ಏನು ಒಂದು ಮದ್ಯಪಾನ ಮಾಡಿರ್ತಕ್ಕಂಥ ನಮ್ಮ ಮುತ್ತತ್ತಿ ಕ್ಷೇತ್ರದಲ್ಲಿ ಅವರನ್ನು ಈ ಪೊಲೀಸ್ ಆರಕ್ಷಕರ ಸಿಬ್ಬಂದಿಗಳಿಂದ ಒಂದು 28 ಜನ ಸಿಬ್ಬಂದಿಗಳನ್ನು ಆರಕ್ಷಕರ ಸಿಬ್ಬಂದಿಗಳು ಬಂಧಿಸಿ ಅವ್ರನ್ನ ಏನು ಮದ್ಯಪಾನ ಮಾಡಿರ್ತಕ್ಕಂಥವ್ರು ಅವ್ರನ್ನ ಬಂಧಿಸಿ ಇವತ್ತು ಕೇಸನ್ನ ಬುಕ್ ಮಾಡಿ ಅವ್ರನ್ನ ಒಂದು ರಿಲೀಸ್ ಮಾಡಿದ್ದಾರೆ. ಈ ಒಂದು ಇದರಲ್ಲಾದ್ರೂ ಕೂಡ ನೆಪದಲ್ಲಾದ್ರೂ ನಮ್ಮ ಪ್ರವಾಸಿಗರು ಎಚ್ಚರಿಕೆಯಿಂದ ಬಂದು ಅವರ ಭಕ್ತಿಯಿಂದ ಹೋಗಬೇಕೇ ಹೊರತು ನಮ್ಮ ಆರಕ್ಷಕರ ಸಿಬ್ಬಂದಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ.
ರಾಜ್ಯದಾದ್ಯಂತ ಮುಂಗಾರು ಮಳೆ ಕ್ಷೀಣವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈತ ಕಾಯಲು ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮುಖಂಡ ಸೋಸಿ ಪ್ರಕಾಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಷೀಣಗೊಂಡ ಮಳೆಯಿಂದ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡುವುದು ಸವಾಲಿನ ಕೆಲಸವಾಗಿದೆ. ಜಿಲ್ಲೆಯಲ್ಲಿ ಬಿತ್ತನೆ ಮಾಡಿದ ರೈತ ಮೊಳಕೆ ಪೈರು ಅಲ್ಪ ಮಳೆಯಿಂದ ಕೆಲವೆಡೆ ಬೆಳೆ ಒಣಗುತ್ತಿದ್ದಾವೆ. ಅವುಗಳ ಉಳಿವಿಗೆ ಕೆಆರ್ಎಸ್ನಿಂದ ಒಂದು ಕಟ್ಟು ನೀರು ಬಿಡಬೇಕು ಅಂತ ಹೇಳಿದರು. ರೈತರ ಬೆಳೆಗಳಿಗೆ ನೀರು ಕೊಡಲಾಗದಿದ್ದರೂ ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸಲು 6ನೇ ಹಂತದ ಯೋಜನೆ ಪ್ರಗತಿಯಲ್ಲಿರುವುದು ರೈತರಿಗೆ ಮಾರಕವಾಗಿದೆ. ಇದನ್ನು ಕೈಬಿಡಬೇಕು. ರೈತರ ಕಬ್ಬಿಗೆ ಕಾರ್ಖಾನೆಗಳ 50 ರೂಪಾಯಿ ಪ್ರೋತ್ಸಾಹನ ಕೊಡಿಸಲು ಕ್ರಮ ವಹಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸಲು ಸೂಚನೆ ನೀಡಬೇಕು ಅಂತ ಹೇಳಿದರು. ಕಬ್ಬಿನ ಇಳುವರಿ, ದುಬಾರಿ ಬೇಸಾಯ ಖರ್ಚು ರೈತರು ಕಬ್ಬು ಬೆಳೆಯಲ್ಲಿ ನಷ್ಟ ಅನುಭವಿಸುವಂತಾಗಿದೆ. ಕೇಂದ್ರ ಸರ್ಕಾರದ FRP ಜೊತೆಗೆ ರಾಜ್ಯ ಸರ್ಕಾರ 500 ರೂಪಾಯಿಗಳ FMP ನೀಡಬೇಕು ಅಂತ ಅವರು ಹೇಳಿದರು. ಸ್ವಲ್ಪ ಎಲ್ಲ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಎಲ್ಲ ಆಗಲಿಕ್ಕೆ ಸ್ವಲ್ಪ KRS ನೀರು ಕೂಡ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ಬೆಳೆ ಮಾಡಲಿಕ್ಕೆ ಈಗಾಗಲೇ ಜೂನ್ ಜುಲೈನಲ್ಲಿ ಪ್ಲಾಂಟಿಂಗ್ ಮಾಡೋಕ್ಕೆ ಮತ್ತು ಸೋಯಿಂಗ್ ಮಾಡೋಕ್ಕೆ ಒಟ್ಲು ಎಲ್ಲ ಬಿತ್ತನೆ ಬೀಜದೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ವಿ. ಈಗ ಒಟ್ಲು ಮಡಿ ಕೂಡ ಸಿದ್ಧತೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಏನು ಡೈಕಾಟ್ ರೂಟ್ ಅಂತ ಹೇಳ್ತೀವಿ, ದ್ವಿದಳ ಧಾನ್ಯಗಳು ಅವನು ಕೂಡ ನಾವು ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಬರದ ಹಿನ್ನೆಲೆ ಮತ್ತು ನಾವು ಮಳೆ ಕೊರತೆ ಸುಮಾರು ಈಗಾಗಲೇ ಗೊತ್ತಿದೆ 38% ನಮಗೆ ಮಳೆ ಕೊರತೆ ಕಡಿಮೆ ಅಂತೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಕೂಡ ಕೇವಲ ಒಂದು 18 ರಾಜ್ಯಗಳಲ್ಲಿ ಮಾತ್ರ ಮಳೆ ಆಗ್ತದೆ ಅಂತೇಳಿ ಓವರಾಲ್ ದೇಶದಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ತಿಂಗಳಾಯಿತು ಅಧಿಕಾರಕ್ಕೆ ಅವರು ಬಂದು ಅವರು ಕೂಡ ಈ ಮೊನ್ನೆ 4 ದಿವಸದಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ವ್ಯಕ್ತಪಡಿಸವ್ರೆ. ಏನಂತ, ಬರಗಾಲ ಇದೆ, ನಾವು ಯಾವುದೇ ನಾಲೆಗಳಲ್ಲಿ ನೀರು ಬಿಡಲ್ಲ, ಮುಂಗಾರು ಕೂಡ ಸಿದ್ಧತೆ ಮಾಡ್ಕೊಳ್ಬೇಡಿ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ಮಂಡ್ಯದಲ್ಲಿ ಮುಖ್ಯವಾಗಿ ಕಬ್ಬು ಮತ್ತು ಮೇಜರಾಗಿ ಭತ್ತ ಎರಡೂ ಮಾಡ್ಕೊಂಡಿದ್ವಿ. ಈಗ ಹಾಲಿ ನಿಂತಿರ್ತಕ್ಕಂಥ ಕಬ್ಬು ಬೆಳೆಗೆ ಒಂದು ಕಟ್ಟು ನೀರು ಕೊಡಿ, 81 ಅಡಿ ನೀರಿದೆ ಅಂಥೇಳಿ ನಮ್ಮ ಒತ್ತಾಯ ಆಯಿತು. ಹಾಗೆ ಪರ್ಯಾಯವಾಗಿ ಅವ್ರೇನು ಮಾಡ್ತಾಯಿದ್ದಾರೆ, ಈಗ 6ನೇ ಹಂತ ಅಂತೇಳಿ ಬೆಂಗಳೂರಿಗೆ ನೀರು ತೊಗೊಂಡೋಗೋ ಯತ್ನ ಮಾಡ್ತಾಯಿದ್ದಾರೆ. ನಾವು ಅದನ್ನು ಬೇಡ, ಇದೊಂದು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನಿಂತಿರೋ ರೇಷ್ಮೆ, ತೆಂಗು, ಕಬ್ಬು ಕೊಡಿ. ಕಬ್ಬು ಇಳುವರಿ ಮೇಲೆ ಕುಂಠಿತ ಆಗ್ತಾಯಿದೆ. ಈ ಪರ್ಯಾಯವಾಗಿ ಇನ್ನೊಂದು ಸಮಸ್ಯೆ ಆಗಿದೆ ನಮಗೆ. ಕಳೆದ ಸಿದ್ದರಾಮಯ್ಯನವರು 100 ರೂಪಾಯಿನ ಪ್ರೋತ್ಸಾಹಧನ ಅಂತೇಳಿ SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತೇಳಿ ಕೊಟ್ಟರು. 100 ರೂಪಾಯಿ ಘೋಷಣೆ ಮಾಡಿದರು. ಅದರಲ್ಲಿ 50% 50 ರೂಪಾಯಿನ ಕಾರ್ಖಾನೆಯವರು, 50 ರೂಪಾಯಿ ಸರ್ಕಾರ ಕೊಡು ಅಂತೇಳಿ ಮಾಡಿದರು. ಸರ್ಕಾರದ ಅಮೌಂಟು 300 ಕೋಟಿನ ಅದನ್ನು DC ಅಕೌಂಟ್ ಬಂತು. ಅದೆಲ್ಲ ಅವರು ಕೂಡ ಎಲ್ಲ ನಮ್ಮ ಅಕೌಂಟ್ಗೆ ಹಾಕಿದ್ದಾರೆ. ನಮ್ಮ ಯಾರು ಕಬ್ಬು ಬೆಳೆಗಾರರಿದ್ದರು ಅವ್ರಿಗೆಲ್ಲ ಹಾಕಿದ್ದಾರೆ. ಕಾರ್ಖಾನೆಯವರು ನಾವು ಕೋರ್ಟು ಅಂತೇಳಿ, ನ್ಯಾಯಾಲಯ ಮೆಟ್ಲು ಅಂತೇಳಿ ಕೋರ್ಟ್ ಕೊಟ್ಟೋಗಿದ್ದಾರೆ. ಅದನ್ನು ಹಾಗೆ ಪೆಂಡಿಂಗ್ ಇಟ್ಟವ್ರೆ. ನಮ್ಮ ಒತ್ತಡ ಇಷ್ಟೇ, 50 ರೂಪಾಯಿಯನ್ನು ಕೊಡಲಿಕ್ಕೆ ಕಾರ್ಖಾನೆಯವರು ಕೋರ್ಟು ಮೆಟ್ಲತ್ತಿರ್ಬೇಕಾದ್ರೆ ಸರ್ಕಾರ ಏನು ಮಾಡ್ತಾಯಿದ್ರು, ಜಿಲ್ಲಾಡಳಿತ ಏನು ಮಾಡ್ತಾಯಿದ್ರು. ಸದರನ್ ಫ್ಯಾಕ್ಟ್ರೀಸ್ ಇದೆಯಲ್ಲ ನಮ್ಮ ದಕ್ಷಿಣ ಭಾಗದಲ್ಲಿ 7 ಕಾರ್ಖಾನೆ, ಆ 7 ಕಾರ್ಖಾನೆಯವರು ಮಾತ್ರ ಈ ಥರ ಮಾಡ್ಕೊಂಡಿರೋದು. ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯ 72 ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿಯವರು ಎಲ್ಲ ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದಾರೆ. ಅವರು ಎಲ್ಲ ಯಾರೂ ಉಳಿಸ್ಕೊಂಡಿಲ್ಲ ಪೆಂಡಿಂಗ್ನ. ಈಗ ಮಂಡ್ಯ ಶುಗರ್ನವರು ಕೂಡ 8ನೇ ತಾರೀಕು 50 ರೂಪಾಯಿ ಬಾಕಿ ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರೆ, ಇನ್ನು ನಮ್ಮ ಚಾಮುಂಡೇಶ್ವರಿ, NSL, ICL ಮತ್ತು ಬನ್ನಾರಿ ಶುಗರ್ಸ್ ಒಂದು ನೆಪ ಹೇಳ್ಕೊಂಡು ಮಾಡ್ತಾರೆ. ಹಾಗಾಗಿ ನಮ್ಮ ಒತ್ತಡ ಇಷ್ಟೇ, ಬರ ಬಂದು ನೀರು ಕೂಡ ಇಲ್ಲ, ಮಳೆನೂ ಕೂಡ ಇಲ್ಲ. ಬೆಳೆದು ನಿಂತಿರ್ತಕ್ಕಂಥ ಕಬ್ಬು 13 ತಿಂಗಳು 14 ತಿಂಗಳು ಕಟಾವು ರೆಡಿ ಇದೆ. ಹಾಗಾಗಿ ನೀವು ಕೂಡಲೇ ನಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ರೈತರು ನೆರವಿಗೆ ಬರಬೇಕು. ಈಗ 50 ರೂಪಾಯಿ ಕೊಡಿಸಿ ಜೊತೆಗೇ ಒಂದು ವೇಳೆ ಕೊಡಲಿಕ್ಕೆ ಆಗಲ್ವಾ, ಅವ್ರಿಗೆ ಕಾರ್ಖಾನೆ ಮೇಲೆ ಕ್ರಮ ಕೈಗೊಂಡು ಕಾರ್ಖಾನೆಯ ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಒಂದು ಪರ್ಯಾಯ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ. ಹಾಗೆ ಗೋಷ್ಠಿಯಲ್ಲಿ ಇಂಡುವಾಳು ಚಂದ್ರಶೇಖರ್, ಮಂಡೇಶಗೌಡ, ಪುಟ್ಟಸ್ವಾಮಿ, ಲಿಂಗಸ್ವಾಮಿ ಇದ್ದರು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಕಾಯಂ ಅಧ್ಯಾಪಕರಾಗಿ ನೇಮಕಗೊಂಡು ಬೋಧಕೇತರ ಹುದ್ದೆಗಳನ್ನು ನಿರ್ವಹಿಸುತ್ತಿರುವವರನ್ನು ತಕ್ಷಣವೇ ಮಾತೃ ಕಾಲೇಜುಗಳಿಗೆ ವಾಪಸ್ ಕಳುಹಿಸಿ ಬೋಧಕ ವೃತ್ತಿಯಲ್ಲಿ ಸೇವಾನಿರತರಾಗುವಂತೆ ಮಾಡಬೇಕೆಂದು ರಾಷ್ಟ್ರೀಯ ಅಹಿಂದ ಸಂಘಟನೆಗಳ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ನಿಂಗಯ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕಾಯಂ ಬೋಧಕರಾಗಿ ನೇಮಕವಾದರೂ ಯಾವುದೇ ಕಾರಣಕ್ಕೂ ಬೋಧನಾ ಕೆಲಸ ಬಿಟ್ಟು ಇತರೆ ಬೋಧಕೇತರ ಕೆಲಸ ನಿರ್ವಹಿಸಬಾರದು ಅಂತ ಆದೇಶವಿದೆ. ಇದನ್ನು ಗಾಳಿಗೆ ತೂರಿ ಬೆಂಗಳೂರಿನ ಶಿಕ್ಷಣ ಇಲಾಖೆ ಆಯುಕ್ತರ ಕೇಂದ್ರ ಕಚೇರಿಯಲ್ಲಿ ರಾಜ್ಯದ ವಿವಿಧ ಭಾಗದ ಹಲವು ಬೋಧಕೇತರ ಹುದ್ದೆಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು. ಕಾಯಂ ಬೋಧಕರಾಗಿ ನೇಮಕವಾಗಿ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಿರುವ ಇವರು ಬೋಧನೆ ಕೆಲಸ ಮಾಡಲು ಮೈಗಳ್ಳತನ ತೋರುತ್ತಿದ್ದಾರೆ. ಆಯುಕ್ತರ ಕೇಂದ್ರ ಕಚೇರಿಯಲ್ಲಿ ರಮೇಶ್ ರೆಡ್ಡಿ, ಮಣಿಕಂದನ್ ಹಾಗೂ ಆರ್ ಶ್ರೀಕಾಂತ್ ಸೇರಿದಂತೆ ಇತರರು ಗುಮಾಸ್ತರ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ಆಯುಕ್ತರ ಗಮನಕ್ಕೆ ತಂದರೂ ಯಾವುದೇ ಕ್ರಮ ತಗೊಂಡಿಲ್ಲ ಅಂತ ಹೇಳಿದರು. ಆರ್ ಶ್ರೀಕಾಂತ್, ರಮೇಶ್ ರೆಡ್ಡಿ ಹಾಗೂ ಮಣಿಕಂದನ್ ಸೇರಿದಂತೆ ಇತರರು ಬೋಧಕೇತರ ಕೆಲಸಗಳನ್ನು ಮಾಡದಂತೆ ನೀಡಿದ ಸರ್ಕಾರದ ಆದೇಶವನ್ನು ಅಗೌರವ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಟಿಕಾಡಿ ಹೂಡಿರುವ ಎಲ್ಲ ಕಾಯಂ ಬೋಧಕರನ್ನು ವಾರದೊಳಗೆ ಮಾತೃ ಕಾಲೇಜುಗಳಿಗೆ ವಾಪಸ್ ಕಳಿಸಬೇಕು, ಇಲ್ಲದಿದ್ದರೆ ಹೋರಾಟ ಮಾಡುವುದಾಗಿ ಹೇಳಿದರು. ಶಿಕ್ಷಣ ಇಲಾಖೆಯಲ್ಲಿ ನೇಮಕಗೊಂಡಿರ್ತಕ್ಕಂಥ ನಮ್ಮ ಅಧ್ಯಾಪಕರು ಅವರ ಮೂಲ ವೃತ್ತಿಯನ್ನು ಬಿಟ್ಟು ಕೇಂದ್ರ ಕಚೇರಿಯಲ್ಲಿ
ಕೆಲಸ ಮಾಡ್ತಾ ಇರ್ತಾರೆ. ಈ ವಿಚಾರವನ್ನು ಸಂಬಂಧಪಟ್ಟ ಇಲಾಖೆ ಮುಖ್ಯಾಧಿಕಾರಿಗಳಿಗೆ ನಾವು ವಿಚಾರನ ಸಾಕಷ್ಟು ಬಾರಿ ತಿಳಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಮತ್ತು ಇಲಾಖೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲ್ಲ. ಸೊ ಇಷ್ಟಿದ್ರೂ ಕೂಡ ಈ ಹೋರಾಟವನ್ನು ನಿರಂತರವಾಗಿ ನಾವು ಮುಂದುವರಿಸ್ತಾ ಬರ್ತಾಯಿದ್ದೀವಿ. ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಹೇಗಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ನಮ್ಮ ಹೊಸ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು, ಭ್ರಷ್ಟ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಆದರೆ ಇದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಿರೋದಂತೂ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಇಲ್ಲಿ ನಾವೇನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀವಿ, ಶ್ರೀಕಾಂತ್ ಆಗಿರ್ಬೋದು, ರಮೇಶ್ ರೆಡ್ಡಿ, ಮಣಿಕಂಠನ್ ಅಂತ ಏನು ಹೆಸರುಗಳನ್ನು ಹಾಕಿದ್ದೀವಿ, ಇವರೆಲ್ಲರೂ ಕೂಡ ಈಗ ತಾನೇ ಈ 2 ತಿಂಗಳ ಹಿಂದೆ ಒಂದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 2.5 ಕೋಟಿ ಅನುದಾನ ಏನಿದೆ ಅದನ್ನು ದುರುಪಯೋಗ ಆಗಿದೆ ಅನ್ನೋ ಒಂದು ಇದ್ರ ಮೇಲೆ FIR ಫೈಲ್ ಆಗಿದೆ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಮಂಜುಶ್ರೀ ಅವ್ರ ಮೇಲೆ. ಅವರನ್ನು ಒಳಗೊಂಡಂತೆ ಇಲ್ಲಿ ಇರುವ ನಾವೇನು ಯಾರ್ಯಾರ ಹೆಸರುಗಳನ್ನು ಹಾಕಿದ್ದೀವಿ ಅವರು ಕೂಡ ಈ ಭ್ರಷ್ಟಾಚಾರದ ಭಾಗಿಗಳು ಅಂಥೇಳಿ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದು ಒಂದು ಏನೋ ಆಗಿದ್ದಂತೂ ಸತ್ಯ. ಇಲ್ಲಿ ರಮೇಶ್ ರೆಡ್ಡಿ ಅಂತ ಏನು ಅಧಿಕಾರಿ ಇದ್ದಾರೆ, ಸರ್ಕಾರಿ ಕಾಲೇಜು ಬೆಂಗಳೂರು ಅಂಥೇಳಿ ನಿಮ್ಮ ಇಂದಿನ ಶೀಟಲ್ಲಿದೆ ಸರ್. ಈ ವ್ಯಕ್ತಿ ಕಳೆದ 20 ವರ್ಷದಿಂದ ಇದೇ ಮಾತೃ ಕಾಲೇಜಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಕಮಿಷನರ್ ಕಚೇರಿಯಲ್ಲಿ ಬೋಧಕೇತರರ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ 20 ವರ್ಷದಿಂದ ಒಂದೇ ಇಲಾಖೆಯಲ್ಲಿ. ಇದು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಬೋಧಕೇತರ ವೃತ್ತಿಯನ್ನು ಮಾಡ್ತಿರುವಂತಹ ರಮೇಶ್ ರೆಡ್ಡಿ ಅವರು ಹೇಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸ್ತಾರೆ, ಹೇಗೆ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸ್ತಾರೆ, ಹೇಗೆ ಅವ್ರಿಗೆ ಏನೋ AGP ಸಂಬಳವೂ ಕೂಡ ಹೆಚ್ಚಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕಾಲೇಜಿನಲ್ಲಿ ಮಕ್ಕಳಿಗೆ ನ್ಯಾಯಯುತವಾಗಿ ಮಾತೃ ಕಾಲೇಜಿನಲ್ಲಿ ಪಾಠ ಮಾಡಿದ್ರೆ ಮಾತ್ರ ನಾವು ಅವರನ್ನು ಅಸಿಸ್ಟೆಂಟಿಂದ ಅಸೋಸಿಯೇಟು ಹುದ್ದೆಗಳನ್ನು ಕೊಡ್ತಾರೆ. ಆದರೆ ಇವರು 20 ವರ್ಷದಿಂದ ಮಕ್ಕಳಿಗೆ ಪಾಠ ಮಾಡದೆ ಬೋಧಕೇತರ ಹುದ್ದೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅದು ಹೇಗೆ ಅವರಿಗೆ ಅಸಿಸ್ಟೆಂಟಿಂದ ಅಸೋಸಿಯೇಟ್ ಕೊಟ್ಟರು, ಜೊತೆಗೆ ವೇತನ ಬಡ್ತಿ ಸಹ ಕೊಟ್ಟಿರೋದು, ಇದು ಭ್ರಷ್ಟಾಚಾರದ ಇನ್ನೊಂದು ಮುಖವನ್ನು ತೋರಿಸ್ತದೆ. ಮತ್ತೊಂದೇನು ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ಬಾರಿ ಹೇಳ್ತಾರೆ ಏನೋ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯನ್ನು ನಾವು ಕಾಪಾಡಬೇಕು ಅಂತ ಹೇಳಿ. ಇವತ್ತು ಸರ್ಕಾರಿ ಕಾಲೇಜ್ಗಳು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅದರ ಗುಣಮಟ್ಟವೂ ಕೂಡ ಹಾಳಾಗ್ತಾ ಇದೆ. ಮಕ್ಕಳು ಸರ್ಕಾರಿ ಕಾಲೇಜ್ಗಳ ಕಡೆ ಮುಖ ಮಾಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಶಿಕ್ಷಣವನ್ನು ಹದಗೆಡುವಂತಹ ರೀತಿ ಮಾಡಿಟ್ಟಿರೋದಂತೂ ಸತ್ಯ. ಸೊ ಹಾಗಾಗಿ ಇವರೇನು ರಮೇಶ್ ರೆಡ್ಡಿ ಅನ್ನೋರಿದ್ದಾರೆ, ಇವ್ರ ಮೇಲೆ ಈಗಾಗಲೇ ಬಹಳಷ್ಟು ಬಾರಿ ನಾವು ನಮ್ಮ ಸಂಘಟನೆಯ ಮುಖಾಂತರನೇ ಅವ್ರ ಮೇಲೆ ತನಿಖೆ ಆಗಬೇಕು ಅಂತಲೂ ಕೊಟ್ಟಿದ್ದೇವೆ. ಗೋಷ್ಠಿಯಲ್ಲಿ ಉಮೇಶ್, ಹರ್ಷಿತಾ, ನಾಗರಾಜು ಇದ್ದರು. ಪಾಂಡವಪುರ ತಾಲೂಕಿನ ಚಿನಕುರಳಿ ಹೋಬಳಿಯ ಪುರಾಣ ಪ್ರಸಿದ್ಧ ಬೆಬ್ಬಿಬೆಟ್ಟ ಶ್ರೀ ರಾಮಯೋಗೇಶ್ವರ ಮಠಕ್ಕೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಭೇಟಿ ನೀಡಿ ಶ್ರೀ ಮಾದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಬಸವ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಮುಂದೆ ಕೊಡಿ ಆ ಕಡೆ ಸ್ವಲ್ಪ ಜಾಗ ಒಂದು ಸ್ವಲ್ಪ ಸ್ವಲ್ಪ
ಒಂಚೂರು ಹೋಗ್ಬಿಟ್ಟು ನಡೀರಿ ನಡೀರೋಣ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಒ ಬಸವ ಸ್ವಾಮೀಜಿ, ಯಡಿಯೂರಪ್ಪ ಅವರು ಮಠಕ್ಕೆ ಆಗಮಿಸುತ್ತಿರುವುದು ಸಂತಸ ಸಂಗತಿಯಾಗಿದ್ದು, ಕುಟುಂಬಕ್ಕೂ ನಮ್ಮ ಮಠಕ್ಕೂ ಹಲವು ದಶಕಗಳ ಅವಿನಾಭಾವ ಸಂಬಂಧವಿದೆ. ಅವರು ಸಿಎಂ ಆಗುವ ಮುನ್ನ ನಮ್ಮ ಪರಮಪೂಜ್ಯ ಗುರುಗಳಾದ ಮರಿದೇವರು ಸ್ವಾಮೀಜಿಯವರ ಆಶೀರ್ವಾದ ಪಡೆದಿದ್ದರು. ಅಂದಿನಿಂದ ಇಂದಿನವರೆಗೂ ಕೂಡ ಕುಟುಂಬ ಸಮೇತರವಾಗಿ ಮಠಕ್ಕೆ ಬರ್ತಿದ್ದಾರೆ ಅಂತ ಹೇಳಿದರು. ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಹಾಗೂ ರಾಘವೇಂದ್ರ ಸೇರಿದಂತೆ ಕುಟುಂಬದ ಎಲ್ಲ ಸದಸ್ಯರು ಮಠದೊಂದಿಗೆ ನಿರಂತರ ಸಂಪರ್ಕ ಹೊಂದಿದ್ದಾರೆ ಅಂತ ಅವರು ಹೇಳಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತಹ BS ಯಡಿಯೂರಪ್ಪನವರು ನಮ್ಮ ಶ್ರೀಮಠಕ್ಕೆ ಬಂದಂತಹದ್ದು ತುಂಬ ಸಂತೋಷದ ವಿಚಾರ. ಏಕೆ ಅಂತಂದರೆ ಯಡಿಯೂರಪ್ಪನವ್ರ ಕುಟುಂಬಕ್ಕೂ ನಮ್ಮ ಮಠಕ್ಕೆ ಅವಿನಾಭಾವ ಸಂಬಂಧ. ಯಡಿಯೂರಪ್ಪನವ್ರು ಏನಾದರೂ ಮುಖ್ಯಮಂತ್ರಿಗಳಾಗಬೇಕಾಗಿದ್ದರೆ ಮೊಟ್ಟ ಮೊದಲಿಗೆ ಆಶೀರ್ವಾದ ಮಾಡಿದವರು ನಮ್ಮ ಮರದೇವ್ರ ಶಿವಯೋಗಿಗಳು. ಮರದೇವ ಸ್ವಾಮಿಗಳು ಅನೇಕ ಬಾರಿ ಆ ಬೂಕನಕೆರೆ ಯಡಿಯೂರಪ್ಪನವ್ರ ಕುಟುಂಬಕ್ಕೂ ನಮ್ಮ ಮಠಕ್ಕೆ ಸಂಪರ್ಕವಾದ ಸೇತುವೆಯನ್ನು ಕಟ್ಟಿದಂಥವ್ರು. ಏಕೆಂದರೆ ಅವರ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಾಗಿರಲಿ, ಒಂದು ಸಾವು ನೋವುಗಳಾಗಿರಲಿ, ಒಂದು ದುಃಖದ ಸಂಗತಿಗಳಾಗಿರಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಹ ಮರದೇವ್ರ ಸ್ವಾಮಿಗಳು ಸಂಪೂರ್ಣವಾಗಿ ಯಡಿಯೂರಪ್ಪನವರು ಇಡೀ ಕುಟುಂಬಕ್ಕೆ ಆಶೀರ್ವಾದ ಮಾಡೋಂಥವ್ರು. ಅವತ್ತಿಂದನೂ ಸಹ ನಮ್ಮ ಮಠದ ಮೇಲೆ ಅವರವರಿಗೆ ಅಪಾರವಾದಂಥ ಭಕ್ತಿ ಮತ್ತು ಪ್ರೀತಿ ಜಾಸ್ತಿ. ಹಾಗಾಗಿ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ನಿರಂತರವಾಗಿ ಬರ್ತಾ ಇರ್ತಾರೆ. ಅವರು ಆಗಿರಲಿ, ಅವ್ರ ಮಕ್ಕಳು ವಿಜೇಂದ್ರರಾಗಿರಲಿ, ರಾಘವೇಂದ್ರರಾಗಿರಲಿ, ಪ್ರತಿಯೊಬ್ಬರೂ ಸಹ ನಮ್ಮ ಮಠದ ಸಂಪರ್ಕವನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬೂಕನಕೆರೆಯಲ್ಲಿ ಯಡಿಯೂರಪ್ಪನವರು ಮತ್ತು ಮೈತ್ರಾದೇವಿ ಒಂದು ಸಮುದಾಯ ಭವನ ಒಂದು ಉದ್ಘಾಟನೆ ಇತ್ತು. ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಬಂದು ಇವತ್ತು ಮಹದೇಶ್ವರ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ಸಲ್ಲಿಸಿ ಸದಾಶಿವ ಸ್ವಾಮಿಗಳ ಗದ್ದಿಗೆ ನಮಸ್ಕಾರ ಮಾಡಿ ಹಾಗೂ ನಮ್ಮ ಆಶೀರ್ವಾದವನ್ನು ಸಹ ಪಡ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಭಗವಂತ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಿ ಅವರಿಗೆ ಒಳ್ಳೆ ಮುಂದೆ ಒಂದು ಈ ಸಂದರ್ಭದಲ್ಲಿ ಇಂದ್ರೇಶ್, ಮಂಜುನಾಥ್, ಆನಂದ್, ಬಸವರಾಜು, ಶಿವನಂಜಪ್ಪ, ಯಡಿಯೂರಪ್ಪ ಸಹೋದರಿ ಪುತ್ರರಾದ ಅಶೋಕ್ ಮತ್ತು ನೀರು ಬಳಕೆದಾರ ಸಂಘದ ನಾಗಣ್ಣ ಹಾಗೂ ಮೀನಾಕ್ಷಿ ಮಾದಪ್ಪ ಸೇರಿದಂತೆ ಅನೇಕ ಭಕ್ತರು ಹಾಜರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,